ಅಮ್ಮ ಅಮ್ಮ ನಾನು ನಾನು ಯಾಕಮ್ಮ ಯಾಕಮ್ಮ ಇಷ್ಟು ದಿನ ಹೇಳಿಲ್ಲ? ನಾನು ನಿನ್ ಮಗಳು ಅಂತ, ನಿತ್ಯ ನನ್ ತಂಗಿ ಅಂತ ನನಗ್ ಯಾಕೆ ಹೇಳಿಲ್ಲ? ನೀವು ನನ್ನ ಹೆತ್ತ ತಾಯಿ ಅಂತ ಗೊತ್ತಿಲ್ದೆ ನಿಮ್ಮನ್ನ ದ್ವೇಷ ಮಾಡ್ದೆ, ದೂರ ಇಟ್ಟೆ, ಬೈದೆ, ಅವಮಾನ ಮಾಡ್ದೆ. ಅದೆಲ್ಲ ಯಾಕೆ ಸಹಿಸ್ಕೊಂಡ್ರಮ್ಮ? ಯಾಕೆ ಸುಮ್ನಿದ್ರಿ? ನಾನ್ ತಾಯಿ ಹಾಕೋವರ್ಗೂ ನೀವು ನನ್ನ ತಾಯಿ ಅಂತ ಹೇಳ್ಬಾರ್ದು ಅನ್ಕೊಂಡ್ರ? ಹೊಟ್ಟೆಲಿರೋ ಮಗು ಕಾಲಿಂದ ಹೋದ್ರೆ ಸಂತೋಷ ಪಡ್ತೀವಿ, ಬೆಳ್ದು ನಿಂತಿರೋ ಮಗಳು ನೋವಾಗೋ ಹಾಗೆ ಮಾತಾಡಿದ್ರೆ ಹೇಗ್ ಸಹಿಸ್ಕೊಂಡ್ರಮ್ಮ? ಹೆತ್ತ ಮಗಳು ಕಣ್ಣೆದ್ರಿಗೆ ತಿರುಗ್ತಾ ಇದ್ರು ನಿನ್ ಹೆತ್ತ ತಾಯಿ ನಾನೇ ಅಂತ ಯಾಕಮ್ಮ ಯಾಕೆ ಹೇಳೇ ಇಲ್ಲ? ಯಾಕಮ್ಮ ನಿನ್ ತಾಯ್ತನಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಕೊಂಡೆ? ಹೇಳಮ್ಮ. ಹೆತ್ತ ಮಗಳನ್ನೇ ದತ್ತು ತಗೋಬೇಕಾದ ಪರಿಸ್ಥಿತಿ ಯಾಕೆ ಬಂತು? ಯಾಕೆ ಬಂತಮ್ಮ? ಯಾಕೆ ಅಂದ್ರೆ ಏನ್ ಹೇಳಿ ಗಂಗಾ, ಭೂಮಿಗೆ ಬಂದವಳಿ ದೂರ ಆದ್ ನೀನು 20 ವರ್ಷ ಆದ್ಮೇಲೆ ಎದುರಿಗೆ ಬಂದ್ರೆ ಗುರ್ತ ಹಿಡಿದೇ ಇರೋ ಕೊರಡಿ ಆಗಿದ್ದೆ ಅಂತ ಹೇಳ? ನಿನ್ನ 9 ತಿಂಗಳು ಹೊತ್ತು ಹೆತ್ತಿದ್ ಬಿಟ್ರೆ ನಿಂಗೆ ಏನು ಮಾಡ್ಲೇ ಇಲ್ಲ ಅಂತ ಹೇಳ? ನೀನ್ ಬೆಳೆಯೋದನ್ನ ನೋಡ್ಲಿಲ್ಲ ಅಂತ, ಹಾಲು ಕುಡಿಸಿ ಕೈ ತುತ್ತು ತಿನ್ನಿಸ್ಲಿಲ್ಲ ಅಂತ, ಜೋಗುಳ ಹಾಡ್ಲಿಲ್ಲ ಅಂತ, ನಿನ್ ಜೊತೆ ಆಟ ಆಡ್ಲಿಲ್ಲ ಅಂತ, ಮಾತಾಡ್ಲಿಲ್ಲ ಅಂತ ಹೇಳ? ಅಟ್ಲೀಸ್ಟ್ ನೀನು ಅಂತ ಒಬ್ಳಿದ್ಯಾ ಅಂತ ಗೊತ್ತಿಲ್ದೆ ನನಗೆ 2 ಮಕ್ಕಳಿರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ? ಯುವರಾಣಿಯಾಗಿ ತಿರ್ಗಾಡ್ಬೇಕಾದ ಮನೇಲಿ ನಿನ್ನ ಕೆಲಸದವಳಂಗ್ ಮಾಡ್ಬಿಟ್ಟೆ ಅಂತ ಹೇಳ? ನಿನ್ನ ಮುದ್ದಾಡ್ಬೇಕಾದ ಬಾಯಲ್ಲಿ ಬೈದೆ ಅಂತ ಹೇಳ? ಊಟ ಮಾಡಿಸ್ಬೇಕಾದ ಕೈಯಿಂದ ನಿನಗೆ ಹೊಡೆದೆ ಅಂತ ಹೇಳ? ನೀನು ನನ್ನ ಮಗಳೇ ಅಂತ ಗೊತ್ತಿಲ್ಲದೆ ನಿನ್ನ ನನ್ನ ಸ್ವಾರ್ಥಕ್ಕೆ ಬಲಿ ಕೊಡಕ್ ಹೋಗಿದ್ದೆ ಅಂತ ಹೇಳ? ಆ ದೇವರು ನಿನ್ನ ಹಣೆ ಮೇಲೆ ಬರ್ತಿರೋ ಜೀವನ ಆಳ್ಸಿ ಹೊಸ ಕತೆ ಬರಿಬೇಕು ಅಂತ ಅನ್ಕೊಂಡಿದ್ದನ್ ಹೇಳ? ಯಾವ ಹೆತ್ತ ತಾಯಿನೂ ತನ್ನ ಮಗಳಿಗೆ ಮಾಡದೇ ಇರೋ ದ್ರೋಹನ ಈ ತಾಯಿ ನಿನಗ್ ಮಾಡೋಕ್ ಹೊರಟಿದ್ದನ್ ಹೇಳ? ತಾಯ್ತನಕ್ಕೆ ಮಸಿ ಬಳಿಯೋಕ್ ಹೊರಟಿದ್ದೆ ಅಂತ ಹೇಳ? ಏನ್ ಹೇಳು ಅಂತ್ಯ ಗಂಗಾ? ನೀನು ನನ್ನ ಮಗಳು ಅಂತ ಗೊತ್ತಾದ ಮರುಕ್ಷಣ ನನ್ ಗುಂಡಿಗೆ ಒದ್ದಾಡ್ ಹೋಯ್ತು ಗಂಗಾ. ಹೊರಗೆ ಹೇಳ್ಕೊಳಕ್ ಆಗ್ತಿರೋ ದುಃಖ ಮನ್ಸಲ್ಲೇ ಕೂತು ಗಟ್ಟಿಯಾಗಿ ಕಲ್ಲಾಯ್ತು.
ಯಾರು ನೋಡದೇ ಇರೋ ರಾತ್ರಿಲಿ ಒಂಟಿಯಾಗಿ ಎಷ್ಟು ಸಲ ಹತ್ತಿದ್ದೀನೋ. ನನ್ ಸುತ್ತ ಇರೋ ಕತ್ಲೆಗಷ್ಟೇ ಗೊತ್ತು. ನನ್ನ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿನ್ ಸಮಾಧಾನ ಬೇಕು ಅನಿಸ್ತಿತ್ತು. ನಾನು ನಿನ್ ಹೆತ್ತ ತಾಯಿ ಅಂತ ಹೇಳ್ಬೇಕು ಅಂತ ನಿನ್ ಹೃದಯದ ಬಾಗಿಲು ತಟ್ಟಿ ನೀನು ಬಾಯಾರಿ ಕರೆಯೋ ಅಮ್ಮ ಅನ್ನೋ ಇಂಪಾದ ಶಬ್ದಕ್ಕೋಸ್ಕರ ಒದ್ದಾಡಿರೋ ನನ್ನ ಹೃದಯ ಸರಿಯಾಗೋದಕ್ಕೋಸ್ಕರ ಎಷ್ಟು ಸಲ ಆಸೆ ಪಟ್ಟಿದ್ದೀನೋ ನಿನಗೆ ಗೊತ್ತಿಲ್ಲ. ಆದ್ರೆ ನನ್ನ ಒದ್ದಾಟ ಬಾಯಿ ದಾಟ್ಲಿಲ್ಲ. ನಿಜ ಹೇಳಿದ್ರೆ ನಿಂಗೆಲ್ಲಿ ನನ್ನ ಬಗ್ಗೆ ಅಸಹ್ಯ ಆಗತ್ತೋ ಅಂತ ನಿನ್ ಮುಂದೆ ಮೂಗಿ ಆಗ್ಬಿಟ್ಟೆ ಗಂಗಾ. ನನ್ನ ಸುತ್ತ ಇದ್ದ ಸ್ವಾರ್ಥ ಒಂದು ವಿಷಾದದ ಕಥೆಯಾಗಿ ಬದಲಾಯಿತು. ಮನಸ್ಸಿಗೆ ಹೇಳಕ್ಕಾಗದೇ ಇರೋ ಗೊಂದಲ ಆಗಿ ದುಃಖ ಮಿತಿ ಮೀರಿದ್ರು ಕೂಡ ನನಗೆ ಏನು ಹೇಳೋಕೆ ಆಗಲಿಲ್ಲ. ಹೃದಯದೊಳಗಡೆ ಆಗಿರೋ ಗಾಯ ಪ್ರಾಣ ಹೋಗೋ ಹಾಗೆ ನೋವು ಕೊಟ್ರು ನಿಜನ ಬಾಯ್ಬಿಟ್ಟು ಹೇಳೋಕ್ಕಾಗಲಿಲ್ಲ. ನನ್ನಲ್ಲಿ ನಾನೇ ಒದ್ದಾಡ್ತಾ ಇದ್ದೆ. ನೀನ್ ಯಾರೋ ಗೊತ್ತಿಲ್ಲದೆ ಇದ್ದಾಗ ನಿನಗೆ ಶಿಕ್ಷೆ ಕೊಡಬೇಕು ಅನ್ಕೊಂಡೆ. ನೀನ್ ಯಾರು ಅಂತ ಗೊತ್ತಾದಾಗ ನನಗ್ ನಾನೇ ಶಿಕ್ಷೆ ಕೊಟ್ಕೊಂಡೆ. ಆದ್ರೂ ಸ್ವಾರ್ಥದ ಯೋಚನೆ ಮಾಡಿ ನಿನಗೆ ಶಾಪ ಹಾಕಿರೋ ಬಾಯಿಂದ ನೀನು ನನ್ನ ಮಗಳೇ ಅಂತ ನಾನು ಹೇಗೆ ಹೇಳಲಿ ಗಂಗಾ? ನಾನು ನಿನ್ ಮಗ್ಳು ಅಲ್ವೇನಮ್ಮ? ತಾಯಿ ಶಾಪ ಯಾವತ್ತಾದ್ರೂ ಮಕ್ಳಿಗೆ ತಾಗತ್ತಾ? ನಿನ್ ಕೋಪ ಆದ್ರೂ ಪ್ರೀತಿ ಆದ್ರೂ ನಮ್ಮ ಒಳ್ಳೇದಕ್ಕೆ ಅಲ್ವೇನಮ್ಮ? ನೀವ್ ಬೈದ್ರೆ ನಮ್ಗೆ ಆಶೀರ್ವಾದ ಆಗತ್ತೆ ಹೊರತು ಶಾಪ ಹೇಗಾಗತ್ತಮ್ಮ? ನಾನು ಅಸಹ್ಯ ಪಡ್ತೀನಿ ಅಂತ ಯಾಕೆ ಅನ್ಕೊಂಡ್ಯಮ್ಮ? 20 ವರ್ಷ ದೂರ ಇದ್ದಿದ್ದು ಸಾಲದು ಅನ್ನೋ ಹಾಗೆ ನಿಜ ಗೊತ್ತಾದ್ರೂ ದೂರ ಯಾಕಿದ್ಯಮ್ಮ? ಯಾಕೆ ನರ್ಕ ಯಾತನೆ ಪಟ್ಟೆ? ನನ್ನ ಮಗಳು ಇಷ್ಟು ಒಳ್ಳೆಯವಳು ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಬ್ಳು ದೇವತೆ ನನ್ನ ಹೊಟ್ಟೆಲಿ ಹುಟ್ಟಿದಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಯಾವತ್ತೋ ನಿನ್ನ ಮಡ್ಲಲ್ಲಿ ತಲೆ ಇಟ್ಟು ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಹೇಳ್ಕೊತಿದ್ದೆ. ನನ್ನ ಅಮ್ಮನ ಮಡ್ಲಲ್ಲಿ ಇರೋ ಹಾಗಿದೆ ಅನ್ಸುತ್ತೆ ಗಂಗಾ. ನನ್ನ ಕಾಪಾಡೋ ದೇವತೆ ಎದೆ ಮೇಲೆ ನನ್ನ ತಲೆ ಇಟ್ಟಿರೋ ಹಾಗಿದೆ. ನನ್ನ ದುಃಖ ಎಲ್ಲ ದೂರ ಆಗೋಯ್ತು. ಮನಸ್ಸಿನ ಭಾರ ಇಳ್ದು ಹಾಗೋರ ಆಯ್ತು. ನನ್ನ ಕ್ಷಮಿಸಮ್ಮ. ದೇವ್ರು ನನ್ಗೆ ನಿತ್ಯಕ್ಕೆ ಒಂದೇ ರೂಪ ಕೊಟ್ಟ ಅಂದ್ಕೊಂಡಿದ್ದೆ. ನಮ್ಮಿಬ್ಬರಿಗೂ ಒಂದೇ ರಕ್ತ ಹಂಚ್ದೋಳು ನೀನೇ ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೆ ಎಷ್ಟೊಂದು ನೋವು ಕೊಟ್ಬಿಟ್ಟಿದ್ದೀನಿ. ನಿತ್ಯ ನನ್ನ ತಂಗಿ ಅಂತ ಗೊತ್ತಾಗ್ದೆ ಅವಳಿಗೂ ನೋವು ಕೊಟ್ಟೆ. ಐ ಆಮ್ ಸಾರಿ ಅಮ್ಮ. ಇಲ್ಲ ಗಂಗಾ, ನೀನೇ ನನ್ನನ್ನು ಕ್ಷಮಿಸ್ಬೇಕು. ನಿನ್ ತಂಗಿನು ನಾನು ಇಬ್ರು ನಿನ್ನ ಹತ್ರ ತುಂಬಾ ತಪ್ಪಾಗಿ ನಡ್ಕೊಂಡ್ವಿ. ಆದ್ರೆ ಈಗ ನಾವು ಒಬ್ರನ್ನೊಬ್ರು ಕ್ಷಮೆ ಕೇಳೋದಲ್ಲ, ನಾವೆಲ್ಲ ಸೇರಿ ತುಳಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವಳಿಲ್ದಿದ್ರೆ ನೀನ್ ನನಗೆ ಸಿಗ್ತಾನೆ ಇರ್ಲಿಲ್ಲ. ನಿಂಗೋಸ್ಕರ ಪಾಪ ಅವಳು ಮದ್ವೆ ಕೂಡ ಮಾಡ್ಕೊಳ್ದೆ ಜೀವನನೇ ತ್ಯಾಗ ಮಾಡಿ ನಿನಗೆ ತಾಯಿ ಆದ್ಲು. ಥ್ಯಾಂಕ್ಸ್ ತುಳಸಿ, ನಿನಗೆ ನಾವು ಋಣಿಯಾಗಿರ್ತೀವಿ. ಇದ್ರಲ್ಲಿ ಋಣ ಎಲ್ಲಮ್ಮ ಬಂತು?
ಯಜಮಾನ್ರು ನನಗೆ ಕೊಟ್ಟಿರೋ ಕರ್ತವ್ಯನ ನಾನು ಪೂರ್ತಿ ಮಾಡಿದ್ದೀನಿ. ನಿಮ್ ಮಗಳನ್ನ ನಿಮ್ ಕೈಗೊಪ್ಸಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಗಂಗಾ ನಿಮ್ ಮಗಳು. ಏನಮ್ಮ ನನ್ನ ದೂರ ಮಾಡ್ತ್ಯಾ? ನಿನ್ ತಾಯಿ ಯಾರು ಅಂತ ಈಗ ನಿನಗೆ ಗೊತ್ತಾಗಿದ್ಯಲ್ಲ. ನನ್ಗೆ ಬುದ್ಧಿ ಬಂದಾಗಿಂದ ನನ್ಗೆ ಗೊತ್ತಿರೋ ಅಮ್ಮ ನೀನೆ. ಯಾವತ್ತೂ ನೀನು ನನ್ನ ಅಮ್ಮನೇ. ಈಗ ನನ್ಗೆ ಇಬ್ರು ಅಮ್ಮ ಇದ್ದಾರೆ. ಒಬ್ಳು ದೇವಕಮ್ಮ, ಇನ್ನೊಬ್ಳು ಯಶೋದಮ್ಮ. ಹೌದು, ನಾನು ಅವಳ ಅಕ್ಕ ಅಂತ ನಿತ್ಯಗೆ ಗೊತ್ತಾಯ್ತೇನಮ್ಮ? ಅವಳಿಗೆ ಈಗಷ್ಟೇ ಗೊತ್ತಾಗಿದ್ದು ಗಂಗಾ. ಅದವಳಿಗೆ ಗೊತ್ತಾದ್ಮೇಲೆನೆ ಅಕ್ಕಂಗೆ ಇಷ್ಟೆಲ್ಲ ಕಷ್ಟ ಕೊಟ್ನಲ್ಲ ಅಂತ ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಳಕ್ ನೋಡಿದ್ಲು. ಹುಚ್ಚ ಹುಡುಗಿ, ಅಷ್ಟು ಮಾತ್ರಕ್ಕೆ ಸಾಯಕ್ ಹೋಗ್ತಾರಾ? ಅವಳಿಗೇನಾದ್ರೂ ಆದ್ರೆ ಅಮ್ಮ ಏನ್ ಮಾಡ್ಬೇಕು? ಈ ಅಕ್ಕ ಏನಾಗ್ಬೇಕು? ಎಲ್ಲಮ್ಮ ಅವಳು ಡಾಕ್ಟರ್. ಮೇಡಮ್, ಬ್ಲಡ್ ಡೋನರ್ ಬಂದ್ರ ಪೇಷಂಟ್ಗೆ ಆದಷ್ಟು ಬೇಗ ರಕ್ತ ಕೊಡಬೇಕು. ಬನ್ನಿ ಡಾಕ್ಟರ್, ನನ್ನ ತಂಗಿಗೆ ನಾನೇ ರಕ್ತ ಕೊಡ್ತೀನಿ. ಬನ್ನಿ. ತುಳಸಿ, ಹಾಗೆ ಹೇಳಿದ್ಯಲ್ಲ, ನಿತ್ಯಗೆ ಯಾವತ್ತೋ ಗೊತ್ತು ಅಂತ ನಿಜ ಹೇಳ್ಬೇಕಿತ್ತು. ಅದೆಲ್ಲ ಯಾಕಮ್ಮ? ಅಕ್ಕ ತಂಗಿರ್ ಮಧ್ಯೆ ಈಗ ಮತ್ತೆ ಗಲಾಟೆ ಯಾಕೆ? ಗಂಗಾ, 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 ಗಂಗಾ. ಅಜ್ಜಿ, ಗಂಗನ ನೋಡಿದ್ರ? ಇಲ್ಲ ಕಣೋ, ಇಲ್ಲೇ ಎಲ್ಲಾದ್ರೂ ಇರ್ಬೋದು ನೋಡು. ಮೇಲ್ ನೋಡ್ದೆ, ಇಲ್ಲ. ನಾಣಿ, ನಿಮ್ ಮೇಡಮ್ ಎಲ್ಲ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಯಾವಾಗ್ಲೂ ಬಾಲದಾಗ ಹಿಂದೆ ಇರ್ತಿದ್ದಲ್ಲ. ಅಂದ್ರೆ ನಾನು ಆಫೀಸ್ ಫೈಲ್ ನೋಡೋ ಬ್ಯುಸಿಲಿದ್ದೆ, ಹಾಗಾಗಿ ಮೇಡಮ್ನ ನೋಡಕ್ ಆಗಿಲ್ಲ ಸರ್, ಸಾರಿ. ಚಿಕ್ಕಮ್ಮ, ಗಂಗನ್ ನೋಡಿದ್ರ? ಗಂಗಾ ಗುಡಿಗೆ ಹೋದ್ಲಲ್ಲಪ್ಪ. ಗುಡಿಗ? ಯಾಕೆ ಹೋದ್ಲು? ಅವಳನ್ನ ಯಾಕೆ ಕಳ್ಸಿದ್ರಿ? ಅವಳಿಗೆ ಗುಡಿಗೆ ಹೋಗೋ ಅಗತ್ಯ ಏನಿತ್ತು? ಈಗಷ್ಟೇ ಮನೇಲಿ ಪೂಜೆ ಆಯ್ತಲ್ಲ, ಮತ್ತೆ ಗುಡಿಗೆ ಯಾಕೆ? ಗುಡಿಗೆ ತಾನೇ ಹೋಗಿದ್ದಾಳೆ, ಯಾಕೆ ಯೋಚನೆ ಮಾಡ್ತಿದ್ಯಾ? ಅವಳು ಗುಡಿಗೆ ಹೋಗ್ಲಿ ಹೊರಗೆ ಹೋಗ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಒಬ್ಳನ್ನೇ ಹೇಗೆ ಕಳಿಸ್ತೀರಿ ಅಜ್ಜಿ? ಜೊತೆಗೆ ಯಾರಾದ್ರೂ ಇರ್ಬೇಕಲ್ವಾ? ಒಬ್ರಿಗೂ ಜವಾಬ್ದಾರಿ ಇಲ್ಲ. ಪ್ರೆಗ್ನೆಂಟ್ ಅವಳು, ಒಬ್ಳನ್ನೇ ಹೇಗೆ ಕಳಿಸಿದಿರಿ? ಹಲೋ. ಹಲೋ ಜೈ, ಹೌ ಆರ್ ಯು? ಫೈನ್ ಕಣ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೆಯ್ಟ್ ಜೈ, ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ, ಯಾಕೆ? ಏನಿಲ್ಲ, ನಿಮ್ಮ ಆಂಟಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ನಿಮ್ಮ ಮಿಸ್ಸಸ್ಸು, ನಿಮ್ಮ ಅತ್ತೆ ಮತ್ತೆ ನಿಮ್ಮ ಮಾವ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಗಂಗಾ ಹಾಸ್ಪಿಟ್ಲಲ್ಲಿ ಇದ್ದಾಳಾ? ಎನಿ ಪ್ರಾಬ್ಲಮ್ ಜೈ? ನಥಿಂಗ್ ಕಣ, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿರು. ಏನಾಯ್ತಪ್ಪ? ಗಂಗಾ ಹಾಸ್ಪಿಟಲ್ ಇದ್ದಾಳಂತೆ, ರೂಪಾ ಆಂಟಿ ಕೂಡ ಅಲ್ಲೇ ಇದ್ದಾರಂತೆ. ಹಾಸ್ಪಿಟಲ್ಗೆ ಯಾಕೆ ಹೋದ್ರು? ಗೊತ್ತಿಲ್ಲ, ನಾನು ಹೋಗಿ ಗಂಗನ ಕರ್ಕೊಂಡು ಬರ್ತೀನಿ. ನಾನಿ ಬಾ.
ಅಯ್ಯೋ ಹುಡುಗಿ, ನಾನು ನಿನ್ನ ಅಕ್ಕ ಅಂತ ಗೊತ್ತಿಲ್ದೆ ನನ್ನ ಹತ್ರ ಜಗಳ ಆಡಿದ್ಯಾ? ನೀನ್ ನನ್ನ ತಂಗಿ ಅಂತ ಗೊತ್ತಿಲ್ದೆ ನಾನು ನಿನ್ ಜೊತೆ ಜಗಳ ಆಡ್ದೆ. ಇಬ್ರು ಹೋಟೆಲಿದ್ದಾಗ ಫೈಟ್ ಮಾಡ್ತಿದ್ವೇನೋ. ಇವತ್ತಿಂದ ನಮ್ ಗಲಾಟೆ ಎಲ್ಲ ಬಂದ್. ಯಾಕಂದ್ರೆ ನಾವ್ಯಾರು ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಇನ್ನು ಪ್ರೀತಿಯಿಂದ ಇರೋಣ. ನಾವ್ ಒಟ್ಟಾಗಿದ್ರೆ ಅಮ್ಮನ ಖುಷಿಯಾಗಿರ್ತಾರೆ, ಸರಿನಾ? ನೀನು ಅಚ್ಚ ನನ್ನ ಹಾಗೆ ಇದೆಯೇ? ಅಲ್ಲ ಅಲ್ಲ, ಹಾಗಂದ್ರೆ ನಿನ್ಗೆ ಕೋಪ ಬರುತ್ತಲ್ವಾ? ನಿನ್ನ ಹಾಗೆ ನಾನಿದ್ದೀನಿ. ನಮ್ಮಿಬ್ರು ತಾಯಿ ಒಬ್ರೆ, ನಮ್ ರೂಪ ಒಂದೇ, ರಕ್ತ ಕೂಡ ಒಂದೇ. ನಾವು ಅಮ್ಮನ ಹೊಟ್ಟೆ ಹಂಚ್ಕೊಂಡ್ವಿ, ಈಗ ರಕ್ತ ಕೂಡ ಹಂಚ್ಕೊಳ್ಳೋಣ. ನಿಂಗೇನು ಆಗಲ್ಲ. ಅಕ್ಕ ಬಂದಾಯ್ತಲ್ಲ, ಆರಾಮಾಗಿ ಸರಿ ಹೋಗ್ತೀಯ. ಡಾಕ್ಟರ್, ಬೇಗ ರಕ್ತ ತಗೊಂಡು ನನ್ನ ತಂಗಿ ಕೊಡಿ. ಅವಳು ಕಣ್ಬಿಟ್ಟ ಮೇಲೆ ನಾನು ಮಾತಾಡಬೇಕು. ಸಿಲ್ವನಿ, ಜೇ ಇಲ್ಲಿಗೆ ಬರೋದು ಅಂದ್ರೆ ಏನಮ್ಮ? ಗಂಗಾನ ನಿತ್ಯನ ಇಬ್ಬರನ್ನ ನೋಡ್ಬಿಟ್ರೆ ಚಂದ್ರಿಕಾ, ನಮ್ ಕತೆ ಮುಗಿಯಿತು. ಏನು ಆಗಲ್ಲ, ಸುಮ್ಮನೆ ಇರ್ರಿ. ಆಂಟಿ, ಗಂಗಾ ಎಲ್ಲಿ? ಅವಳಿಗೇನಾಯ್ತು? ಅದು ಅದು ಜೈ, ಹೇಳಿ ಆಂಟಿ, ಗಂಗಂಗೆ ಏನಾಯ್ತು? ಅವಳು ಎಲ್ಲಿದ್ದಾಳೆ? ಏನಾಯ್ತು ಅಂತ ಹೇಳ್ತಿಲ್ವಲ್ಲ, ಯಾಕಂಟಿ? ನೀವಾದ್ರೂ ಹೇಳಿ ಆಂಟಿ, ಅವಳಿಗೆ ಏನಾಯ್ತು? ಏನು ಆಗಿಲ್ಲಪ್ಪ. ಮತ್ತೇನಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ? ಅದು ಅದು ನೀವು ಕೂಡ ಹೇಳಲ್ವಾ? ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಗಂಗನಿಗೆ ಏನಾಯ್ತು? ಅವಳು ಎಲ್ಲಿದ್ದಾಳೆ? ಓಹೋ, ಒಬ್ರು ಕೂಡ ಹೇಳ್ತಿಲ್ಲ ಅಲ್ವಾ? ಓಕೆ, ನಾನೇ ಹೋಗಿ ನೋಡ್ತೀನಿ. ಗಂಗಾ, ಗಂಗಾ,
ಗಂಗಾ